ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಅವಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನ್ಗೆ. ಏನ್ ಅನ್ಕೊಂಡಿದ್ಯಾ ನೀನ್ ನಿಮ್ಮ ಅಣ್ಣನ ಬಗ್ಗೆ? ನಾನ್ ನಡ್ಸಕ್ ಕೊಟ್ಟಿರೋ ಕಂಪನಿನ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಈ ಮಟ್ಟಕ್ಕೆ ಬೆಳೆಸಿದ್ದಾನೆ. ಅದು ಒಬ್ಬ ಮಗ ಆಗಿ ತಂದೆ ಕೊಡೋ ಗೌರವ. ನಿನ್ನ ಹಾಗೆ ಅವನು ಬೇಜವಾಬ್ದಾರಿ ತೋರಿಸಿದಿದ್ರೆ ಯಾವತ್ತೋ ದಿವಾಳಿ ಆಗಿರ್ತಿದ್ದ. ಅಭಿ, ಇಲ್ಲಿ ಯಾರು ನಿನಗೆ ಕೆಟ್ಟದ್ದು ಬಯಸೋರಿಲ್ಲ. ಎಲ್ರ ಬಗ್ಗೆ ನೀನು ಕೆಟ್ಟದಾಗಿ ಯೋಚಿಸಿ ನೀನು ಕೆಟ್ಟವನಾಗ್ತಿದ್ಯಾ ಅಷ್ಟೇ. ಅಣ್ಣ ಏನು ಹೇಳ್ತಿದ್ದಾನೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ನಿಜ, ತಂದೆಯಾಗಿ ನಿನ್ನ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿರ್ಬೋದು. ಕಂಪನಿ ವಿಷಯದಲ್ಲಿ ಇತ್ತೀಚೆಗೆ ನಾನು ಜಾಸ್ತಿ ಇಂಟರ್ಫಿಯರ್ ಆಗಿರ್ಬೋದು. ಆದರೆ ಕಂಪನಿ ಯಜಮಾನ ಆಗಿ ಕಂಪನಿಯನ್ನು ಕಟ್ಟಿ ಬೆಳೆಸಿದವನಾಗಿ ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಮಾತ್ರ ಅಲ್ಲ, ಅಣ್ಣನಾಗಿ ಅವಿ ಕೂಡ ನಿನ್ನ ವಿಷಯದಲ್ಲಿ ಯಾವ ತಪ್ಪು ಮಾಡಿಲ್ಲ. ಅಂಥದ್ರಲ್ಲಿ ಅವನ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗ್ಬೇಕಾಗಿರೋದು ನಿನಗೆ. ನಿನಗಿನ್ನೂ ಮನುಷ್ಯರನ್ನೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಈ ಬಿಸ್ನೆಸ್ ಎಲ್ಲ ಹೇಗೆ ಅರ್ಥ ಮಾಡ್ಕೊಳ್ತೀಯ? ಅವಿ ನಿನ್ನನ್ನ ತಮ್ಮ ಅನ್ಕೊಂಡಿಲ್ಲ, ಮಗನಾಗಿ ಕೇರ್ ಮಾಡ್ತಾ ಇದ್ದಾನೆ. ಅಂಥವನ ಬಗ್ಗೆ ನೀನು ಹಗುರವಾಗಿ ಮಾತಾಡ್ತಾ ಇದೆಯಲ್ಲ, ಮನುಷ್ಯತ್ವ ಇದೆಯಾ ನಿಮಗೆ? ಹೇಳಿ, ಇನ್ನೂ ಏನೇನು ಹೇಳಬೇಕೋ ಎಲ್ಲ ಹೇಳಿ. ಇಷ್ಟು ದಿನ ಬರೀ ಅಮ್ಮ ಮಗ ಮಾತ್ರ ಒಂದು ಅನ್ಕೊಂಡಿದ್ದೆ, ಈಗ ಅಪ್ಪನೂ ಸೇರ್ಕೊಂಡಾಯ್ತಾ? ನನ್ನ ವಿರುದ್ಧವಾಗಿ ಚೆನ್ನಾಗೇ ಗುಮ್ ಕಟ್ತಿದ್ದೀರಾ. ನನ್ನೊಬ್ಬನ್ ಬೀದಿಗೆ ತಳ್ಳೋದಕ್ಕೆ ನೀವೆಲ್ಲ ಒಂದಾಗ್ಬಿಟ್ರಿ ಅಲ್ವಾ? ಅಭಿ, ಯಾಕೋ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಎಲ್ಲ ಚೆನ್ನಾಗಾಗತ್ತೆ. ಮುಂದೆ ನಮಗೆ ಒಳ್ಳೆ ದಾರಿ ಇದೆ. ಎಲ್ಲರ ಜೊತೆ ಹೊಂದ್ಕೊಂಡು ಆ ದಾರಿಯಲ್ಲಿ ಸಂತೋಷವಾಗಿ ಹೋಗೋಣ ಅಂತ ನಿನ್ಗೆ ಯಾವತ್ತೂ ಅನ್ಸೋದೇ ಇಲ್ವಾ? ಎಲ್ರೂ ತಪ್ಪಾಗೆ ತಿಳ್ಕೊತೀಯ, ತಪ್ಪು ದಾರಿನೇ ಹಿಡಿತೀಯ. ಯಾಕೋ ಹೀಗಾಗೋದಿ ನೀನು? ಆ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ಮಕ್ಕಳು ಅನ್ನೋದನ್ನು ಮರೆತು ಇವ್ರು ಇಷ್ಟ ಬಂದಾಗ ಇವ್ರ ಲೈಫ್ ಲೀಡ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನೀನ್ ಇವ್ರ ನಾಟಕಗಳನ್ನ ನಂಬ್ಕೊಂಡು ಇವ್ರ ತಾಳು ಕುಣಿತಾ ಇದ್ಯಾ. ನೀನ್ ಯಾಕೆ ಹೀಗಾಗಿದ್ಯಾ? ಎಲ್ಲಿಂದಾನೋ ಬಂದವ್ರನ್ನ ಅಮ್ಮ ಅಂತ ಕರಿತಿದ್ಯಾ. ಮಕ್ಳ ಬಗ್ಗೆ ಮಮತೆನೇ ಇಲ್ದಿರೋರ್ನ ಅಪ್ಪ ಅಂತ ಕರಿತಿದ್ಯಾ. ದಾರಿ ತಪ್ಪಿರೋನು ನೀನು. ಅಭಿ, ವಿಷಯ ಎಲ್ಲಿಂದ ಎಲ್ಗೋ ಹೋಗೋದು ಬೇಡ. ನಿನಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ಭಾವನೆಗಳ ಬಗ್ಗೆ ಮಾತಾಡೋ ಅಷ್ಟು ನೀನು ಬೆಳೆದೂ ಇಲ್ಲ. ಹೌದೌದು, ಈ ಮನೆಯಲ್ಲಿ ಭಾವನೆಗಳ ಬಗ್ಗೆ ಗೊತ್ತಿರೋದು ನಿಮ್ಗಳಿಗೆ ಮಾತ್ರ. ನನಗೆ ಭಾವನೆಗಳೇ ಇಲ್ಲ. ಇಷ್ಟು ದಿನ ಅಣ್ಣ ಒಬ್ಬನಾದ್ರೂ ನನ್ನ ಜೊತೆಗಿರ್ತಾನೆ ಅನ್ಕೊಂಡಿದ್ದೆ. ಆದರೆ ಅವನು ಈಗ ಬಾಲ ಅಲ್ಲಾಡಿಸ್ಕೊಂಡು ನಿಮ್ಮ ಹಿಂದೆ ಬರ್ತಿದ್ದಾನೆ. ಎಲ್ಲ ದುಡ್ಡಿನ ಆಸೆ. ಹೀಗಾದ್ರೂ ಆಸ್ತಿನ ಹೊಡಿಬೋದು ಅನ್ನೋ ಪ್ಲಾನ್. ಸ್ಟಾಪ್ ಇಟ್ ಅಭಿ. ಇನ್ನು ಒಂದು ಮಾತು ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅವನ ಕಂಪನಿಯಲ್ಲಿ ಅವನಿಗೆ ಒಂದು ನಿಮಿಷನೂ ಬಿಡುವಿಲ್ದಿರುವಷ್ಟು ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ನಿನ್ನ ಕಂಪನಿಯನ್ನು ನೋಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ. ಅದು ಅವನಿಗೆ ಮಾಡ್ತಿರೋ ಸಹಾಯ. ಏಯ್ ಅಭಿ, ನಿನಗೆ ಜವಾಬ್ದಾರಿನೂ ಇಲ್ಲ. ಒಳ್ಳೆಯದನ್ನು ಹೇಳಿದ್ರೆ ಒಪ್ಕೊಳ್ಳೋ ಜಾಣತನನೂ ಇಲ್ಲ. ಆದರೆ ಅವಿಗೆ ಜವಾಬ್ದಾರಿನೂ ಇದೆ, ಜಾಣತನನೂ ಇದೆ. ಅವನು ನಿನ್ನ ಜೊತೆ ನಿಂತು ಈ ಕಂಪ್ನಿನ ಒಂದು ಹಂತಕ್ಕೆ ತರ್ತೀನಿ ಅಂತಿದ್ದಾನೆ. ನೀನು ಅವನ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾ ಇದೀಯಾ?
ಇವನಿನ್ನೇನು ಮಾತಾಡ್ಕೂಡ್ದು. ನಾನು ಡಿಸೈಡ್ ಮಾಡಾಗಿದೆ. ಇವನಿಗೆ ಕಂಪನಿ ವಿಷಯದಲ್ಲಿ ಕಲಿಯೋ ಆಸಕ್ತಿ ಇದ್ದರೆ ಮಾತ್ರ ಅವಿ ಜೊತೆ ಸೇರಬೇಕು, ಇಲ್ಲಾಂದರೆ ಯಾವ ವಿಷಯದಲ್ಲೂ ತಲೆ ಹಾಕದೆ ದೂರ ಇರಬೇಕು. ನಡೀಲಿ, ಇನ್ನೂ ಏನೇನು ನಡೆಯುತ್ತೋ ಎಲ್ಲ ನಡೀಲಿ. ಒಟ್ಟಿನಲ್ಲಿ ನನ್ನಿಂದ ನನ್ನ ಅಧಿಕಾರ ಕಿತ್ಕೋಬೇಕು ಅಂತ ಹೀಗೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಷ್ಟು ದಿನ ನಡೆಯುತ್ತೋ ನಾನು ನೋಡ್ತೀನಿ. ಅಣ್ಣ, ಅವನದು ಹುಡುಗ ಬುದ್ಧಿ, ಏನೋ ನಾವು ಮಾತಾಡ್ತಾನೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಈ ನಿರ್ಧಾರನ ಮುಂಚೆನೇ ತಗೊಂಡಿದ್ದಿದ್ರೆ ಕಂಪ್ನಿಗೆ ಇಷ್ಟೊಂದು ಲಾಸ್ ಆಗ್ತಿರ್ಲಿಲ್ಲ, ಮನೇಲೂ ಇಷ್ಟೆಲ್ಲ ಕಿರಿಕಿರಿ ಆಗ್ತಿರ್ಲಿಲ್ಲ. ಈ ಮನೆಯಲ್ಲಿ ಈಗ ಆಗ್ತಿರೋದೆಲ್ಲ ಕಮ್ಮಿನೇ. ಬರೀ ಇಷ್ಟೇ ಅಲ್ಲ, ಇನ್ನು ದೊಡ್ಡ ಬಿರುಗಾಳಿನೇ ಈ ಮನೇಲಿ ಹೇಳುತ್ತೆ. ನನ್ನ ಅಪ್ಪಂಗೆ ಅವಮಾನ ಆಗಿದ್ದ ಮನೆ ಇದು. ಇನ್ಮೇಲೆ ಬೀಸೋ ಬಿರುಗಾಳಿಗೆ ಈ ಮನೆಯವರೆಲ್ಲ ಸಿಕ್ಕಾಕೊಂಡು ನರಳಿ ನರಳಿ ಒದ್ದಾಡಬೇಕು, ಹಾಗಾಗತ್ತೆ. ತುಂಬ ಚೆನ್ನಾಗಿ ಬಿಡಿಸಿದೆ ಪೂರ್ಣಿ. ಮನ್ಸಲ್ಲಿರೋ ಆಸೆಗಳನ್ನ ಹೀಗಾದ್ರೂ ನೋಡ್ಕೊಂಡು ಸಮಾಧಾನ ಪಡ್ಕೋಬೇಕಲ್ಲ ಅಮ್ಮ. ಚಿತ್ರ ಏನೋ ಬಿಡಿಸಿದೀನಿ, ಆದ್ರೆ ಅಮ್ಮನ ಹೆಸರೇ ಗೊತ್ತಿಲ್ಲ. ಅಮ್ಮನ ಹೆಸರು ವನಜ ಅನ್ಕೊಂಡೆ, ಆದ್ರೆ ಅದ್ ನಿಜ ಆಗ್ಲಿಲ್ಲ. ಅವ್ರು ಹೀಗ್ ಬಂದ್ ಹಾಗೋದ್ರು. ಅದಕ್ಕೆ ಈಗ ಅಮ್ಮನ್ಗೆ ನಾನೇ ಒಂದು ಹೆಸರಿಡ್ತೇನೆ. ಇನ್ಮೇಲೆ ಇದೆ ನನ್ನ ಅಮ್ಮನ ಹೆಸರು. ಇವರೇ ನನ್ನಮ್ಮ. ಪೂರ್ಣಿ, ಇಷ್ಟೊಂದು ನೊಂದ್ಕೋಬೇಡ. ಈ ಅಮ್ಮ ನಿನ್ನ ಪಾಲಿಗೆ ಯಾವತ್ತೂ ಇರ್ತಾಳೆ. ಈ ಅಮ್ಮ ನಿನ್ನ ಹೆರ್ಲಿಲ್ಲ ಅನ್ನೋ ಹಂಗಿಲ್ಲ, ನಿನ್ನ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅನ್ನೋ ಬೇಜಾರು ಇಲ್ಲ. ಅದಕ್ಕಿಂತ ಮೀರಿದ ಪ್ರೀತಿ ಈ ಅಮ್ಮ ನಿನಗೆ ಕೊಡ್ತಾಳೆ. ಆದ್ರೆ ಈಗ ನನ್ನ ಹೆಸರಿರೋ ಈ ಜಾಗದಲ್ಲಿ ನಿನ್ ನಿಜವಾದ ಅಮ್ಮನ ಹೆಸರನ್ನೇ ಬರಿಬೇಕು. ಆದಷ್ಟು ಬೇಗ ನಿನ್ಗೆ ಆ ಹೆಸರು ಗೊತ್ತಾಗ್ಬೇಕು. ಇಲ್ಲಮ್ಮ, ಇನ್ಮೇಲೆ ನಾನು ಅಂತ ಆಸೆ ಇಟ್ಕೊಳ್ಳಲ್ಲ. ಹುಟ್ಟಿ 24 ವರ್ಷ ಆದ್ರೂ ಈ ನತದೃಷ್ಟಿಗೆ ಅಮ್ಮನ ಹೆಸರು ತಿಳ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಪೂರ್ಣಿ, ನನಗೆ ಆ ನಂಬಿಕೆ ಇದೆ. ನಿನಗೆ ನಿನ್ನ ನಿಜವಾದ ಅಮ್ಮ ಸಿಕ್ಕೇ ಸಿಗ್ತಾರೆ. ಅವ್ರನ್ನ ನಾನು ಹುಡುಕ್ತೀನಿ. ಅವ್ರ ಬಗ್ಗೆ ನನಗೊಂದಿಷ್ಟು ವಿಷಯಗಳು ಗೊತ್ತು. ಅದೇ ಆಧಾರದ ಮೇಲೆ ಹೇಗಾದ್ರೂ ಸರಿ ಅವ್ರನ್ನ ಹುಡುಕಿ ಅವ್ರು ಯಾರು, ಎಲ್ಲಿದ್ದಾರೆ ಅಂತ ನಿನಗೆ ತಿಳಿಸ್ತೀನಿ. ಅಮ್ಮ,
ನಿಮಗಿನ್ನೂ ಏನು ವಿಷಯ ಗೊತ್ತಿದೆ? ಅವ್ರ ಬಗ್ಗೆ ಹೇಗೆ ತಿಳ್ಕೊಬೋದು? ನಿನ್ ಯಾರೋ ದೇವಸ್ಥಾನದ ಹತ್ರ ಒಂದು ದೊಡ್ಡ ಕಾರಲ್ಲಿ ಕರ್ಕೊಂಬಂದ್ ಬಿಟ್ರಂತೆ. ಅಂದ್ರೆ ನಿನ್ ಹೆತ್ತೋರು ಒಳ್ಳೆ ಸ್ಥಿತಿವಂತರು ಅಂತಾನೆ ಆಯ್ತು. ಎಂಥ ಸ್ಥಿತಿವಂತರು ಆದ್ರೆ ಏನಮ್ಮ, ನನ್ನನ್ನು ಇಂಥ ಸ್ಥಿತಿಗೆ ತಳ್ಳಿಬಿಟ್ರು. ನೊಂದ್ಕೋಬೇಡ, ಇದೆಲ್ಲ ವಿಧಿ ಆಟ ಅಷ್ಟೇ. ನನ್ಗೆ ಈಗಲೂ ಅನಿಸ್ತಾ ಇದೆ, ನೀನ್ ಹೇಗೆ ನಿನ್ನ ತಾಯಿ ನೋಡ್ಬೇಕು ಅಂತ ಒದ್ದಾಡ್ತಾ ಇದೆಯೋ ಅದೇ ರೀತಿ ನಿನ್ನ ತಾಯಿ ಕೂಡ ನಿನ್ನ ನೋಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಒದ್ದಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ನನ್ನ ಹೆತ್ತೋರ್ ಬಗ್ಗೆ ನಾನು ತಿಳ್ಕೊಬೋದಾ? ನಾನು ಅವ್ರ ಜೊತೆ ಇರ್ತೀನೋ, ಅವ್ರ ಪ್ರೀತಿನ ಪಡ್ಕೋತೀನೋ ನನಗೆ ಗೊತ್ತಿಲ್ಲ. ಕಡೆ ಪಕ್ಷ ಅವ್ರ ಹೆಸರಾದ್ರೂ ಗೊತ್ತಾದ್ರೆ ಅದೇ ನನ್ನ ಅದೃಷ್ಟ ಅನ್ಕೋತೀನಿ. ಖಂಡಿತ ಗೊತ್ತಾಗತ್ತೆ ಪೂರ್ಣಿ. ನೀನ್ ಯಾರೋ ಶ್ರೀಮಂತರ ಮಗಳು ಅನ್ನೋದಷ್ಟೇ ಈಗ ಗೊತ್ತಿರೋ ಸತ್ಯ. ಆದ್ರೆ ಈ ಸತ್ಯನ ಬೆನ್ನಹತ್ತಿ ನಾನು ಖಂಡಿತ ಅವ್ರನ್ನ ಹುಡುಕ್ತೀನಿ. ಸಮರ್ಥ್, ಈ ಸರಿ ವಾಟರ್ ಬಿಲ್ಲು, ಕೇಬಲ್ಲು, ಪೇಪರು ಎಲ್ಲ ಸೇರಿಸಿ ಸಮರ್ಥ್ ಸರಿ, ಇವತ್ತಿಗೆ 36 ದಿನ ಕೂತ್ಕೊಳ್ಳಿ. ಇಷ್ಟೊತ್ತಿಗೆ ನಮ್ಮ ಮಗು ಹೇಗಿರ್ಬೋದು? ಇಷ್ಟೆಷ್ಟಿರ್ಬೋದಾ ಅಥವಾ ಸ್ವಲ್ಪ ದೊಡ್ಡದಾಗಿರುತ್ತಾ? ಅದಕ್ಕೆ ಕಣ್ಣು ಮಗು ಬಾಯೆಲ್ಲ ಹೊಂದಿರುತ್ತಾ? ನಿನ್ನ ಜೊತೆ ಮಾತಾಡ್ತಾ ಇರುತ್ತಾ? ಅದು ಮಾತಾಡ್ತಾ ಬಿಡುತ್ತೋ, ನೀನಂತೂ ಮಾತಾಡ್ತಾ ಇರ್ಬೇಕು ಯಾವಾಗ. ನಮ್ಮ ಮಗು ನಮ್ಮ ಕಣ್ಮುಂದೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಅಂದಾಗೆ ಸರಿ, ಈ ಬಸ್ರಿ ಬೈಕ್ ಅಂತಾರಲ್ಲ, ಅದೇನು ಅಂತ ಹೇಳೋ. ಈ ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇದ್ದಿದ್ದೆ, ಅದನ್ನೆಲ್ಲ ಮೀರಿ ನಿನ್ನ ಬೈಕೆ ತೀರಿಸ್ತೀನಿ. ಅದೇನೋ ಹಾಲ್ಗೆ ಕೇಸರಿ ಹಾಕೊಂಡು ಕುಡಿದ್ರೆ ಮಗು ತುಂಬ ಚೆನ್ನಾಗಿ ಹುಟ್ಟುತ್ತಂತೆ. ಹಾಗಾದ್ರೆ ಒಂದು 100 ಗ್ರಾಮ್ ಕೇಸರಿ ಆರ್ಡರ್ ಮಾಡ್ಲಾ? ದಿನ ಹಾಲು ಹಾಕೊಂಡು ಬಿಡಿ. 100 ಗ್ರಾಮ್ ಕೇಸರಿನ? ಹಾ, ನಿಂಗೆ ಬೇಕು ಅಂದ್ರೆ ಹೇಳು, ಅರ್ಧ ಕೆಜಿನ ಆರ್ಡರ್ ಮಾಡ್ತೀನಿ. ಅದಕ್ಕೇನಂತೆ? ಅರ್ಧ ಕೆಜಿ ಕೇಸರಿನ? ಸಮರ್ಥ್, ಒಂದ್ ಕೆಲಸ ಮಾಡು, ಮೊದ್ಲದೇನೋ 100 ಗ್ರಾಮ್ ಅಂದಲ್ಲ, ಫಸ್ಟ್ ಅದನ್ನ ಆರ್ಡರ್ ಮಾಡು. ಅದಕ್ಕೇನಂತೆ? ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆಯ್ತು. ಸರಿ, 100 ಗ್ರಾಮ್ ಸಾಕಾಗುತ್ತಾ? ಫಸ್ಟ್ ಆರ್ಡರ್ ಮಾಡಿ ಸರ್. ಸಿರಿ, ಇದು 100 ಗ್ರಾಮ್ಗೆ 45,000 ತೋರಿಸ್ತಾ ಇದೆ. ಹೌದು ಸರ್, 100 ಗ್ರಾಮ್ಗೆ 45,000ನೇ. ಅಂಥದ್ರಲ್ಲಿ ಅರ್ಧ ಕೆಜಿಗೆ ಎಷ್ಟಾಯ್ತು ಹೇಳಿ ನೋಡೋಣ. ಎಷ್ಟಾಯ್ತು ಸಿರಿ? 2.25 ಲಕ್ಷ. 2 ಕಾಲು? 2 ಕಾಲೆ. 2 ಕಾಲಿರೋ ಮನುಷ್ಯರು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಅದು ಸರಿನೇ. ಸದ್ಯಕ್ಕೆ ಇವಾಗ 2 ಗ್ರಾಮ್ ಆರ್ಡರ್ ಮಾಡಿರ್ತೀನಿ. ಬೇಡ ಸಮರ್ಥ್, 2 ಗ್ರಾಮ್ ಅಂದ್ರೂ 900 ರೂಪಾಯಿ ಆಗತ್ತೆ. ಅದೇ 900 ರೂಪಾಯಿ ಇದ್ರೆ ನಮ್ಗೆ 1 ವಾರದ ರೇಷನ್ ಬರುತ್ತೆ. 2 ಗ್ರಾಮ್ ಕೇಸರಿಗೋಸ್ಕರ 1 ವಾರ ಉಪವಾಸ ಇರೋಕ್ಕಾಗತ್ತಾ? ನೀನೇನು ಯೋಚನೆ ಮಾಡಬೇಡ ಸಿರಿ. ನಾನು ನಿನಗೆ ಕೇಸರಿ ತಂದು ಕೊಟ್ಟೆ ಕೊಡ್ತೀನಿ. ನನ್ನ ಮಗು ಚೆನ್ನಾಗಿ ಹುಟ್ಟಬೇಕು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ನಾನು ಫೇಸ್ ಮಾಡ್ತೀನಿ. ಕಂಪನಿಗಾಗಿರೋ ಲಾಸನ್ನು ಹೇಗೆ ಸರಿ ಮಾಡಬೇಕು, ಮುಂದೆ ಪ್ರಾಜೆಕ್ಟ್ಗಳನ್ನು, ಟೆಂಡರ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಡಿಸಿಷನ್ಸ್ ಎಲ್ಲ ನೀನು ತಗೋಬೇಕು. ಅಣ್ಣ, ಅವಿ ತಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಮಾಡಲಿ ಬಿಡು. ಇಲ್ಲ ಚಿಕ್ಕಪ್ಪ,
ನನ್ನೊಬ್ಬನಿಂದಾನೇ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಕಷ್ಟ ಆಗತ್ತೆ. ನನ್ನ ಕಂಪ್ನಿಯಲ್ಲೂ ತುಂಬ ಕೆಲಸ ಇದೆ. ಕಂಪ್ನಿ ಚೆನ್ನಾಗಿ ಬೆಳೀತಿರೋದ್ರಿಂದ ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ. ಅದನ್ನು ನೋಡಿಕೊಂಡು ಅಭೀವ್ ಕಂಪ್ನಿ ಬಗ್ಗೆನೂ ಯೋಚನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಡೋಂಟ್ ವರಿ ಅವಿ, ಜೊತೆಲಿ ನಾನಿದ್ದೀನಲ್ಲ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಅಣ್ಣ, ಅವಿಗಿದೆಲ್ಲ ಕಷ್ಟ ಆಗುತ್ತೆ ಅಂತಂದರೆ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಅವನ ಜೊತೆ ಇನ್ನೊಂದು ಹ್ಯಾಂಡ್ ಇದ್ದರೆ ಅವನಿಗೆಲ್ಲ ಸುಲಭ ಆಗ್ಬೋದು. ಶಾರ್ವರಿ ಇದರಲ್ಲಿ ಇಂಟರ್ಫಿಯರ್ ಆಗೋದ್ರಿಂದ ಮತ್ತೆ ಅಭಿ ಇದರಲ್ಲಿ ತಲೆ ಹಾಕೋ ಚಾನ್ಸ್ ಇದೆ. ಹಾಗಂತ ಅವನನ್ನು ತುಂಬ ದೂರ ಇಡೋಕ್ಕೂ ಆಗಲ್ಲ. ಅಟ್ಲೀಸ್ಟ್ ಶಾರ್ವರಿಯಿಂದಾದರೂ ಅವನು ಎಲ್ಲ ಕೆಲಸಗಳನ್ನು ಕಲಿಯೋಂಗಾಗಲಿ. ಹೌದು, ಅವಿ ಮತ್ತು ಶಾರ್ವರಿ ಜೊತೆ ಇನ್ನೂ ಒಬ್ಬರ ಒಳ್ಳೆ ಹ್ಯಾಂಡ್ ಇದ್ದಿದ್ರೆ ಕೆಲಸಗಳೆಲ್ಲ ಸ್ವಲ್ಪ ಈಸಿ ಆಗ್ತಿತ್ತು. ಅಂಥವ್ರು ಯಾರಿದ್ದಾರಣ್ಣ? ಸಮರ್ಥಿದಾನಲ್ಲ, ಸಮರ್ಥಿಗೆ ಇದ್ರ ಬಗ್ಗೆ ಒಳ್ಳೆ ನಾಲೆಜ್ ಇದೆ. ಎಸ್, ಅವನಿಗೆ ಈ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅವನೇನಾದರೂ ನನ್ನ ಜೊತೆ ಕೆಲಸ ಮಾಡೋಕೆ ಒಪ್ಕೊಂಡ್ರೆ ನಮಗೆ ದೊಡ್ಡ ಸಪೋರ್ಟ್ ಸಿಗತ್ತೆ. ವೆರಿ ಗುಡ್. ಹಾಗಾದರೆ ಅವನ್ನೇ ಕರೀರಿ, ಮಾತಾಡೋಣ. ಸಮರ್ಥ್, ಬಾ ಸಮರ್ಥ್. ಹೇಳಿ, ಏನಾದರೂ ಕೆಲಸ ಆಯ್ತಾ? ತುಂಬ ದೊಡ್ಡ ಕೆಲಸ ಇತ್ತು, ಅದಕ್ಕೆ ನೀನು ಕರೆದಿದ್ದು. 1 ಅಥವಾ 2 ತಿಂಗಳು ನೀನು ನನ್ನ ಜೊತೆ ಇದ್ದು ಕಂಪ್ನಿಯಲ್ಲಿ ಬರೋ ಪ್ರಾಜೆಕ್ಟ್ಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ಏನು, ನಾನು ಕಂಪ್ನಿ ಕೆಲಸ ಮಾಡೋದಾ? ನಾನು ಇಲ್ಲಿಗೆ ಬಂದಿರೋದು ಬರೀ ಡ್ರೈವರ್ ಆಗಿ, ಅದಷ್ಟೇ ನನ್ನ ಕೆಲಸ. ಸಮರ್ಥ್, ಡ್ರೈವರಿಂದ ನಿನ್ನ ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಅನ್ಕೋ. ಕೆಲಸ ಮಾಡೋಕ್ಕೆ ಬಂದಿದೀಯಾ ಅಂತ ಅಂದಮೇಲೆ ಕೆಲಸ ಯಾವುದಾದ್ರೇನು? ನಿಮ್ಮ ಏಜೆನ್ಸಿ ಜೊತೆ ನಾನು ಮಾತಾಡ್ತೀನಿ. ಆನೆಗೆ ಅಂಬಾರಿ ಹೊರೋ ತಾಕತ್ತಿರುವಾಗ ಹುಲ್ಲಿನ ಮೇಲೆ ಹೊತ್ಕೊಂಡು ಓಡಾಡಬಾರ್ದು. ನೋಡಿ ಸಮರ್ಥ್, ನಿನಗೆ ಕಂಪ್ನಿ ಕೆಲಸಗಳನ್ನು ಹ್ಯಾಂಡಲ್ ಮಾಡೋಷ್ಟು ಎಕ್ಸ್ಪೀರಿಯೆನ್ಸ್ ಇದೆ. ನೀನು ಅದನ್ನು ಚೆನ್ನಾಗಿ ನಿಭಾಯಿಸಿ ಅನ್ನೋ ನಂಬಿಕೆನೂ ನಮಗಿದೆ. ಇದನ್ನು ನೀನು ಪ್ರಮೋಷನ್ ಅಂತಲೇ ಅನ್ಕೋ. ಅವಿ ನಿನಗೆ ಗೈಡ್ ಮಾಡ್ತಾನೆ. ಇನ್ನು ಮುಂದೆ ನೀನು ಕಂಪ್ನಿ ಕೆಲಸಗಳಲ್ಲಿ ಇನ್ವಾಲ್ವ್ ಆಗು. ಎರಡು ಗ್ರಾಮ್ ಅಂದ್ರೂ 900 ರೂಪಾಯಿ ಆಗುತ್ತೆ. ಅದೇ 900 ರೂಪಾಯಿ ಇದ್ದರೆ ನಮಗೊಂದು ವಾರದ ರೇಷನ್ ಬರುತ್ತೆ. 2 ಗ್ರಾಮ್ ಕೇಸರಿಗೋಸ್ಕರ 1 ವಾರ ಉಪವಾಸ ಇರೋಕ್ಕಾಗತ್ತಾ? ಸರಿ, ನೀವು ಹೇಳಿದ ಕೆಲಸಗಳೆಲ್ಲ ಮಾಡ್ತೀನಿ, ಆದರೆ ಆ ಕೆಲಸಕ್ಕೆ ತಕ್ಕ ಹಾಗೆ ನನ್ನ ಪೇಮೆಂಟ್ ಇರುತ್ತಲ್ವಾ? ಸಮರ್ಥ್, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನ್ನ ಕೆಲಸಕ್ಕೆ ತಕ್ಕನಾದ ಫಲ ನಿನಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನೀನು ಕೆಲಸ ಮಾಡೋಕ್ಕೆ ಒಪ್ಕೊಂಡಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಯಾರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸ ಒಪ್ಕೋತಾ ಇಲ್ಲ. ನಾನು ದುಡಿಬೇಕು, ದುಡಿತೀನಿ ಅಷ್ಟೇ. ಸಮರ್ಥ, ಕೂತ್ಕೊ. ಕಂಪ್ನಿ ಡೀಟೇಲ್ಸ್ ಎಲ್ಲ ಇದರಲ್ಲೇ ಇದೆ. ನಾವು ಅರ್ಜೆಂಟಾಗಿ 2 ಟೆಂಡರ್ಗಳು ಅರೇಂಜ್ ಮಾಡಬೇಕು. ಅದ್ರ ಬಗ್ಗೆ ಎಲ್ಲ ಫೈಲ್ಸ್ಗಳು ಈ ಲ್ಯಾಪ್ಟಾಪಲ್ಲಿದೆ. ಇದರಲ್ಲಿ ಎಲ್ಲ ಡೀಟೇಲ್ಸು ಇದೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡ್ಕೊ. ಆಮೇಲೆ ಪ್ರೆಸೆಂಟೇಷನ್ ರೆಡಿ ಮಾಡೋಣ. ನಾನು 1 ನಿಮಿಷ ಬಂದೆ.
ಏಯ್ ಎಷ್ಟೋ ಧೈರ್ಯ ನಿಂಗೆ ನಮ್ಮನೆ ಒಳಗೆ ಬಂದು ಸೋಫಾ ಮೇಲೆ ಕುತ್ಕೊಂಡು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ಯಾ? ಕೆಲ್ಸದವನು ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು. ಹೌದು, ನಾನು ಈಗಲೂ ಕೆಲಸದವನೇ. ನಿಮ್ಮ ಅಣ್ಣ ಕೊಟ್ಟಿರೋ ಕೆಲಸನ ಮಾಡ್ತಾ ಇದ್ದೀನಿ. ನನ್ನನ್ನು ಇಲ್ಲಿ ಕೂತ್ಕೊಳ್ಳೋಕೆ ಹೇಳಿರೋದು, ಈ ಕೆಲಸನ ವಹಿಸಿರೋದು ಎಲ್ಲ ನಿಮ್ಮ ಅಣ್ಣನೇ. ಓಹೋ, ಅದಕ್ಕೆ ನಾನು ಹಿಂಗೆ ಇಷ್ಟ ಅಹಂಕಾರ. ಈಗ ನಾನು ಹೇಳ್ತಿದ್ದೀನಿ, ಎದ್ದ ಆಚೆ ನಡಿ. ಯಾರು ನನಗೆ ಕೆಲಸ ಹೇಳಿದಾರೋ ಅವ್ರು ಬಂದು ಆಚೆ ಹೋಗು ಅಂತಂದರೆ ಈಗಲೇ ಹೊರಟೋಗ್ತೀನಿ. ಇಲ್ಲ ಅಂತಂದರೆ ನನಗೆ ಕೊಟ್ಟಿರೋ ಕೆಲಸ ಮುಗಿಸೋವರೆಗೂ ಇಲ್ಲಿಂದ ಅಲ್ಲಾಡಲ್ಲ. ಏನ ಕೆಲ್ಸನ? ಕಂಪ್ನಿ ಕೆಲ್ಸನ ನಿನಗೆ ವಹಿಸಿದನ? ಓ, ನನಗೆ ಈಗ ಅರ್ಥ ಆಗ್ತಿದೆ. ನಾನು ಕೆಲ್ಸಕ್ಕೆ ಬಾರ್ದವನು, ನಾನು ಕೈಲಾಗದೇ ಇರೋನು ಅಂತನಾ? ಈಗ ನನಗೆ ಗೊತ್ತಾಗ್ತಿದೆ. ಈ ಪಿತೂರಿಗಳನ್ನ ನೀವೇ ಮಾಡಿ ಹೇಗಾದರೂ ಮಾಡಿ ಮನೆಯಲ್ಲಿ ಕಂಪ್ನಿಲಿ ಪಾಲ್ದಾರ ಆಗಬೇಕು ಅನ್ಕೊಂಡಿದ್ಯಾ? ಇದನ್ನೆಲ್ಲ ಲಪ್ಟಾಯಿಸ್ಬೇಕು ಅನ್ಕೊಂಡಿದ್ಯಾ? ಇಂಥ ಯೋಚನೆಗಳು, ಇಂಥ ಕೆಟ್ಟ ಬುದ್ಧಿ ಬರೀ ನಿಮ್ಮ ತಲೆ ಮಾತ್ರ ಬರೋದು ಅನಿಸುತ್ತೆ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನನಗೆ ಕೆಲಸ ವಹಿಸಿದರೆ ಅಷ್ಟು ಮಾತ್ರ ನನ್ನ ತಲೆಯಲ್ಲಿದೆ. ಆಮೇಲೆ ನಿಮ್ಮ ತಲೆಯಲ್ಲಿ ಬರೋದನ್ನ ನನಗೆ ತುಂಬ ಬರಬೇಡಿ. ನೀನು ಈ ಮಟ್ಟಕ್ಕೆ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಈ ರೂಟಲ್ಲಿ ವಕ್ರಿಸ್ಕೋತೀಯ ಅಂತ ಎಕ್ಸ್ಪೆಕ್ಟು ಮಾಡಿದ್ದೆ. ವಂಶವೃಕ್ಷದಲ್ಲಿ ನೀನು ಹೆಸರಿಲ್ಲ ಅಂತ ಈಗ ಆಫೀಸ್ ಕಡೆಯಿಂದ ನುಸ್ಲುಕೋತಿದ್ಯಾ? ಈ ಪಿತುರಿಗಳನ್ನ ನಂಬೋದಕ್ಕೆ ನಾನು ಅವಿನೂ ಅಲ್ಲ, ಅವ್ರ ಅಪ್ಪನೂ ಅಲ್ಲ. ಈಗಿಂದೀಗಲೇ ಇದನ್ನೆಲ್ಲ ಬಂದ್ ಮಾಡಿ ನಡೀತಾ ಇರೋ. ಹೋಗಲ್ಲ ಅಂದರೆ ಕತ್ತಿಡ್ದು ಆಚೆ ತಟ್ಟಿನಿ.